ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಂದು ಕೊಲೆ, ಪಾಗಲ್ ಪ್ರೇಮಿ ಪರಾರಿ. ಹುಬ್ಬಳ್ಳಿ ಪ್ರೀತಿ ನಿರಾಕರಿಸಿದ ಯುವತಿಯನ್ನು ಇಂದು ಬೆಳಗಿನ ಜಾವ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಗೇರ 20 ವರ್ಷ ಸಾವನ್ನಪ್ಪಿದ ಯುವತಿಯಾಗಿದ್ದು, ಈಕೆಗೆ ಅಧಿ ಏರಿಯಾದ ಇಶಾವಾ ಗಿರೀಶ್ ಸಾವಂತ 21 ವರ್ಷ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಏನಿದು ಘಟನೆ? ನೇಹಾ ಹಿರೇಮಠ್ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಕೊಲೆ. ಈಶವ ಎಂಬಾತ ಹುಚ್ಚು ಪ್ರೇಮಿಯಾಗಿದ್ದು, ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸುವುದು ಪೀಡಿಸುತ್ತಿದ್ದನಂತೆ. ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ಬೆಳಗಿನ ಸುಮಾರು 5:30ಕ್ಕೆ ತೆರಳಿ ಮನೆಯ ಕದ ಬಡಿದು ಅಂಜಲಿ ಹೊರಬಂದ ಕೂಡಲೇ ಏಕಾಏಕಿ ಅಂಜಲಿ ಕುತ್ತಿಗೆ ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಸದ್ಯ ಸ್ಥಳಕ್ಕೆ ಬೆಂಡಿಗೇರಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ. ಅವ ಕ್ಲಾಸ್ಮೇಟ್ ಅಂತಿದ್ದಾರಿ, ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ. ಅವ 5 ಗಂಟೆಗೆ ಬಂದಾನ್ರಿ. ಒಂದ್ಸಲ ಬಾರಿಸ್ದಾಗ ತೆಗ್ದಿಲ್ಲ ನಾವು. 2ನೇ ಸತಕ್ಕೆ ನಮ್ಮ ಇನ್ನೊಬ್ಬಾಕಿ 3ನೇದಕ್ಕೆ ಅಕ್ಕ ಅದಾಳ್ರಿ. ಅಕ್ಕಿ ತೆಗ್ಯಾಕೆ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರೆ ಅವ ಚಾಕುವಿಂದ ಇಟ್ಕೊಂಬಂದ. ನಮ್ಮ ಅಜ್ಜಿ ಮಕ್ಕೊಂದಿದ್ರಿ. ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ಲರಿ ನಮ್ಗೆ. ಅವ ನಮ್ಮ ಅಜ್ಜಿಗೆ ಎಬ್ಬಿಸಂದ. ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂಡಲ್ರಿ. ಆಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರೋಂಗಿಲ್ಲ ಅಂದಾಳ್ರಿ. ಆಕಿ ಬರ್ಲಾರ್ದಕ್ಕೆ ನಮ್ಮ 3ನೇದಕ್ಕೊಂದು ಆಕಿನ ಕೈ ಜಕ್ಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಾನ್ರಿ. ಕುತ್ತಿಗೆ ಹಾಕ್ಯಾನ, ಹೊಟ್ಟಿಗೆ ಹಾಕ್ಯಾನ, ಹೆದಿಗೂ ಹಾಕ್ಯಾನ್ರಿ. ಈಗ ಒಲ್ಲೆ ಅಂದಿದ್ದಕ್ಕೆ ಈ ಥರ ಮಾಡ್ಯಾನೇನ್ರಿ? ಒಲ್ಲೆ ಆಕೆ ಏನು ಅವನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ನಿಮ್ಮ ಜೊತೆ ಒಲ್ಲೆ ಅಂದಲ್ರಿ. ಆಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ. ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದ್ದು ಆತಲ್ಲ, ನಿನಗೂ ಹಂಗೆ ಆಗ್ತೈತೆ ನೋಡಿ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು. ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವ್ರಿ. ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ನಿಗೆ ಉಳಿಸ್ಬಾರ್ದ್ರಿ, ಎನ್ಕೌಂಟ್ರ್ ಮಾಡ್ಬೇಕು. ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ. ಈಗ ನಮ್ಮ ಅಕ್ಕನ ಜೀವ ಹೋದಾಗ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು. ಹಂಗೆ ಆಗ್ತೈತೆ ಅಂದಿದ್ದಾರೆ. ಅವ ಈಗ ಪೊಲೀಸ್ರಿಗೆ ಹೇಳಿದ್ವಿ. ಅವರೆಲ್ಲ ಮೂಢನಂಬಿಕೆ ಹಂಗೆ ಓದಿದ್ರಿ. ಫಸ್ಟ್ ಹುಡುಗಿಗೆ ಇವನಿಗೂ ಬಿಡ್ಬೇಡ, ಇಬ್ಬರಿಗೂ ಬಿಡ್ಬ್ಯಾಡ್ದ್ರಿ. ಅವ್ರಿಗೆ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ಹೇಳಿದ್ವಿ. ಬಂದು ಅವ್ನಿಗೆ ಬಿಡ್ಬಾರ್ದ್ರಿ. ನಮ್ಮ ಅಕ್ಕಗಾದಂಗೆ ಇನ್ನೊಬ್ಬರು ಹೆಣ್ಮಕ್ಳು ಮರ ಅನ್ಬಾರ್ದು. ಪೂಜಾರಿ ವಿಡಿಯೋ ಮಾಡಿ ತೋರಿಸಿದಾಗ ಮೇಡಮ್ ಅವರಿಗೆ ಬಂದು ಹೇಳಿದೆ. ನಾನು ಒಂದು ಊರಿಗೆ ಮೇಡಮ್ ಅವರಿಗೆ ಹೇಳಿದಿಂದ ಅವ್ರು ಏನಂದ್ರಿ, ಮೂಢನಂಬಿಕೆ ಇವೆಲ್ಲ ಗಾಳಿ ಹೊಂಡ್ರಿಸಿಬಿಟ್ರು ನೋಡಿ. ನಿರಂಜಿದು ಒಂದು ಹಂಗಾಯ್ತಾ ಒಂದು ಮಗಳದವೆ ಹಾಕಿದ ಅದರಿಂದ ಇದೊಂದು ಗಾಳಿ ಹೊಂಡ್ರಿಸಿಬಿಟ್ರು ನೋಡು. ಮೂಢನಂಬಿಕೆ ಹೋಗ ಗಂಗಮ್ಮ ಅಂತಾವೆಲ್ಲ ಏನು ಅಂತಂದ ಈಗ ಮೇಡಮ್ ಅವ್ರು ಅಂದ್ರೆ. ಮೂಢನಂಬಿಕೆ ಹೋಗಿವೆಲ್ಲ ಅಂತ ಕಳಿಸಿದ್ರಿ. ಇಲ್ರಿ ಮನೆಗೆ ಇಲ್ರಿ. ಆಕೆ 6 ತಿಂಗಳು ಆತ್ರಿ ಹೊರಗೆ ಬಿದ್ದೆ. 8 ದಿವಸ ಆತ್ರಿ. ನಾಳೆಗೆ 8 ದಿವಸ ಆತು ಆಕೆ ಬಂದು. ಇಲ್ರಿ ಆಕಿನ ಕಡೆ ಫೋನ್ ಇತ್ತು, ದೊಡ್ಡ ಫೋನ್. ಆ ದೊಡ್ಡ ಫೋನ್ ಬೇರೆದವ್ರ ಕೈಯಾಗ ಕೊಟ್ಟಾಗನ ಇಸ್ಕೊಂಬರಕ್ಕೆ ಹೋಗಿದ್ರಿ ಇವ್ರು ನಮ್ಮ ತಂಗಿಯರು. ಇಸ್ಕೊಂಬರಕ್ಕೆ ಹೋದಾಗ ಇಡುವೆ ತೋರಿಸ್ಯಾರ್ರಿ. ಇವ್ರು ಹಿಂಗೆ ಮಾಡ್ತಾನಂತ ನೋಡವ ಇಸ್ವ. ನಮಗಿಬ್ಬರು ತಂಗಿಯರು ಅದಾರ, ನಮ್ಮಮ್ಮ ಅದಾಳ. ನಾವು ಬರೋದ್ರ ಮೈಸೂರಿಗೆ ಅಂತಂತ ಅಂದ್ಲಂತ್ರಿ ಈಕಿ. ನೋಡಿ ನೀನು ಮಾಡ್ಯಾರ ಹೋಗ್ತೀನಿ, ಇಲ್ಲದ್ರೆ ನೀನು ಗಾಡಿ ಅಳಿಗಾರ ಹಾಕಿ ಹೋಗ್ತೀನಿ, ನಾನಿಂದ ಬರ್ಲಿಕ್ಕಂದ್ರೆ ನೋಡಿ ಅಂತಂದಂತ. ಅದನ್ನ ಇವ್ರಿಗೆ ಹೇಳಿದ್ರೆ ಮೂಢನಂಬಿಕೆ ಅಂದ್ರಿ. ಅದು ಅವನಿಗೆ ಗೊತ್ತಿಲ್ಲ, ಆಕಿಗೆ ಗೊತ್ತಿಲ್ಲ. ಆಕೆ ನಮ್ಗೆ ಹೇಳಿಲ್ರಿ. ಇಸೊಂದೇನು ಜೋಸ್ತಿ ನಿನಗೆ ಅಂದೇರಿ ನಾನು. ಅಂದ್ರೆ ಈಗ ವರ್ಷದ ಮುಂದೆ ರೀ ಇಸೊಂದೇನು ದೋಸ್ತಿ ನಿನಗೆ ಅಂದೆ. ಇಲ್ವೇ ನಮ್ಮ ಕಾಸ್ಮೆಂಟ್ ನಮ್ಮ ಕೂಡ ಸಾರಿ ಕಲ್ತಾನವ ಅಂದ್ರೆ ಇಷ್ಟ ಗೊತ್ತಿತ್ತು ರೀ ನನಗೆ. ಮತ್ತು ಹುಡುಕಿದ್ದು ಗೊತ್ತಿಲ್ಲ. ಯಾರು ರೀ ಪ್ರೀತಿ ಮಾಡ್ತಿದ್ದಂತೇಳಿ ಮಾಹಿತಿ ಬಂದು ಪ್ರೀತಿ ಮಾಡಿದ್ವಿ 2 ತಿಂಗಳು. ಮತ್ತು ನಾನು ಅದನ್ನು ಹೇಳಿನಲ್ರಿ, ಅದನ್ನು ಹೇಳ್ತೀನಿ. 2 ತಿಂಗಳಿಂದ ಒಂದು ಹೆಣ್ಣು ಹೊರಗೆ ಬೀಳ್ಬೇಕಾದ್ರೆ ಹಂಗೆ ಬಿಡಂಗಿಲ್ಲ ರೀ. ಒಂದು ಗಂಡು ಜೊತೆ ಇದ್ರೆ ಬೀಳ್ತೈತಿಲ್ಲ ರೀ.
ಮೊದಲು ಈಜಾನ್ ಮಾಡ್ಬೇಕು ರೀ. ಫಸ್ಟ್ ಏನು ಕೇಸ್ ಆಗೈತಲ್ಲ ರೀ, ಫಸ್ಟ್ ಏನು ಈಜಾನ್ ಪ್ರೀತಿ ಮಾಡಿದ್ದಲ್ಲ ಐನಾರು ಹುಡುಗನ, ಅವ ಒಲ್ಲೆ ಅಂತ ಅಂದ್ಕೇಸಿ ಒಲ್ಲೆ ಅಂತ ಅಂದ್ಕೇಸಿ ಬಂದು ಕೇಸಿ ಜಗಳ ಮಾಡಿದ ನೋಡ್ರಿ. ಅವಾಗಲಿಂದ ಈಕೆ ಹಿಂಗೆ ದಾರಿ ತಪ್ಪಿ ತಿರ್ಗಾ ಕುಂತ್ಲದ ಈಕೆ. ಯಾವನಾರು ಪ್ರೀತಿ ಮಾಡಿದ್ರಿ ಹೇಳು, ಮತ್ತೆ ಮದುವೆ ಮಾಡಿಕೊಡ್ತೀನಿ. ಅವ ಈಜಂದೇನು ಹೆದರಿಕಿಲ್ಲ, ಕೇಸ್ ತಗೊಂಬರ್ತೀನಿ, ತಗೊಂಬಂದು ಮದುವೆ ಮಾಡ್ತೀನಿ ಅಂದೆ. ಏನಿಲ್ಲಮ್ಮ ನೀವು ನಾದಿಗೆ ಹೋಗೋನಿಗೆ ಮಾಡಿಕೊಡು ಮಾಡ್ಕೊತೀನಿ ಅಂದ್ಲು. ಇಷ್ಟ ನೋಡ್ರಿ. ನಿಮ್ಮ ಹೆಸರು? ಗಂಗಮ್ಮ ರೀ. ಅಜ್ಜಿ ಅಂದರೆ? ಹ್ಞೂ ರೀ, ತಂದೆ ತಾಯಿ ಇಲ್ರಿ, ನಾನು ಜೋಪಾನ ಮಾಡೀನಿ. ನಿಮ್ಮಂಥವ್ರು ಎಲ್ಲ ಬಾಂಡೆ ತಿಕ್ಕಿ ನಾನು ಜೋಪಾನ ಮಾಡೀನಿ. ಹತ್ತನೇ ಸಾಲಿ ಕಲ್ಸೀನಿ ರೀ, ಕಂಪ್ಯೂಟರ್ ಕಲ್ಸೀನಿ ರೀ. ಆಕಿ ಭಾಳ ಹುಷಾರಿದ್ಲು ರೀ, ಎಲ್ರಿಗಾದ್ರೂ ಹುಷಾರಿದ್ಲು ರೀ ಆಕಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.